ಹೊರಗಡೆ ಅಂದ್ರೆ ಕೇಳಿಲ್ಲ ನೀನು. ಈ ರಿಸ್ಕ್ ಎಲ್ಲ ಬೇಕಾ? ಪ್ಲಾನ್ ಇರೋದು ಮನೆ ಒಳಗೆ, ಹೊರಗಡೆ ಸಿಕ್ಕೇನು ಮಾಡ್ತೀಯಾ? ಅದಕ್ಕೆ ಮನೆಗೆ ಬಂದಿತ್ತು, ಇಲ್ಲೇ ಎಲ್ಲ ಕೆಲಸ ಮುಗಿಸ್ಬೇಕು. ನಿನಗೆ ಗೊತ್ತಿಲ್ವಾ, ಇಷ್ಟೊತ್ತಲ್ಲಿ ಮನೆಯೆಲ್ಲ ಓಡಾಡ್ತಾ ಇರ್ತಾರೆ. ಇರ್ಲಿ ಬಿಡು, ಎಲ್ಲರೂ ಕಣ್ ತಪ್ಪಿಸ್ ಕೆಲಸ ಮಾಡಿದ್ರಲ್ಲೇ ಥ್ರಿಲ್ ಇರೋದು. ಲೈಫಲ್ಲಿ ಒಂದು ಅಡ್ವೆಂಚರ್ ಇರ್ಬೇಕಣ್ಣ. ಅಡ್ವೆಂಚರ್ ಇರಬೇಕು, ಆದರೆ ಜಾಸ್ತಿ ಆಗಬಾರ್ದು. ನಡಿ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು. ರೂಮ್ ಹೋಗೋಣ. ಆಫೀಸಿಗೆ ಹೋಗಿಲ್ವಾ? ಟೀಮ್ ಮೀಟಿಂಗ್ ಇತ್ತಲ್ವ ನಿಂದು? ಹಾಂ ಇದೆ, ಬಟ್ ನಾನು ಹೋಗಿಲ್ಲ. ನನಗೇನೋ ಪರ್ಸನಲ್ ಕೆಲಸ ಇದೆ ಭೂಪತಿ. ಏನೋಣ, ಪೃಥ್ವಿನೂ ವರ್ಕ್ ಫ್ರಮ್ ಹೋಮ್, ನಾನು ಮನೇಲೇ ಇದ್ದೀನಿ. ಆಫೀಸಿಗೆ ಹೋಗ್ತೀನಿ ಅಂದರೆ ಅಮ್ಮ ಬಿಡ್ತಿಲ್ಲ. ಅವ್ನು ಯಾರೋ ಅಟ್ಯಾಕ್ ಮಾಡ್ತಾನೆ ಬರ್ತಾನೆ ಅಂತ ಹೆದರ್ಕೊಂಡಿದ್ದಾಳೆ. ನೀನು ಇಲ್ಲೇ ಇದೆಯಾ? ಏನಾದರೂ ಎಮರ್ಜೆನ್ಸಿ ಕೆಲಸ ಬಂದರೆ ಹೇಗೋ? ಯಾರು ನೋಡ್ಕೋತಾರೆ? ಅವನು ನಿನಗೇನು ತೊಂದರೆ ಮಾಡಲ್ಲ, ನೀನು ಆರಾಮಾಗಿ ಓಡಾಡ್ಬೋದು ಭೂಪತಿ. ಏನು ಹಾಗಂದ್ರೆ? ಅವನು ನನಗೇನು ಮಾಡಲ್ಲ ಅಂದರೆ ಏನರ್ಥ? ಅಂದರೆ ಪ್ರತಿ ಸಲ ಅಟ್ಯಾಕ್ ಆದಾಗಲೂ ನಕ್ಷತ್ರನಿಗೆ ತೊಂದರೆ ಆಗಿದೆ, ಅವನು ನಿನಗೇನು ಮಾಡಿಲ್ವಲ್ಲ. ಸೊ ದಟ್ ಮೀನ್ಸ್ ಅವನ ಟಾರ್ಗೆಟ್ ನೀನಲ್ಲ, ನಕ್ಷತ್ರ ಅಂತ ಹೇಳಿದೆ. ಹೇಳಿ ಅಣ್ಣ, ಅವನು ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಧೈರ್ಯ ಇದ್ರೆ ನಾನು ಮುಂದೆ ಬರಬೇಕು, ಅವಾಗಿರೋದು ಅವನಿಗೆ. ಏನಾಯ್ತು ಅಣ್ಣ? ಇಸ್ ಸಮಥಿಂಗ್ ರಾಂಗ್? ನೋ ಭೂಪತಿ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಐ ಆಮ್ ಫೈನ್ ಭೂಪತಿ. ಒಂದು ಆಫೀಸ್ ಕಾಲ್ ನೋಡ್ಕೊಂಡು ಅಣ್ಣ, ಆ CCTV ಕ್ಯಾಮ್ರಾ ಮೆತ್ತಗೆ ಮಾತಾಡೋ, ಮಯೂರ್ ರೂಮ್ ಕಡೆ ಬಂದರೆ ಕೇಳಿಸುತ್ತೆ. ಓಕೆ ಅದೇ ಆ ಬ್ಯಾಕ್ ಸೈಡ್ CCTV ಕ್ಯಾಮ್ರಾ ತೆಗ್ಸೋದನ್ನೆಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಿದೆ? ಇನ್ನೂ ಆಗಿಲ್ಲ, ಟೈಮ್ ಆಗ್ತಾ ಇಲ್ಲ. ಹೌದಾ? ಇಟ್ಸ್ ಓಕೆ ಬಿಡು, I'll change my plans. We don't need it anyways. ಮೌರ್ಯ, ಇನ್ನು ಮುಂದೆ ನೀನು ಏನೇ ಮಾಡಬೇಕಾದ್ರೂ ನನಗೆ ಹೇಳ್ಬಿಟ್ಟು ಮಾಡಬೇಕು. ನಿನ್ನ ಹುಚ್ಚಾಟ ಜಾಸ್ತಿ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಡೋಸೇಜ್ ಜಾಸ್ತಿ ಮಾಡ್ತಾರಲ್ಲ ಹಾಗೆ. ಆ ನಕ್ಷತ್ರ ಒಳ್ಳೆ ಮುಹೂರ್ತ ನೋಡಿದ್ದೀನಿ. ಏನೋ ಮಾತಾಡ್ತಾ ಇದೆಯಾ? ಮುಹೂರ್ತ ಅಂತ ಇದೆಯಾ? ಏನು ಮಾಡಬೇಕು ಅಂತಿದ್ಯಾ? ಮಾಡಕ್ಕೆ ಹೊರಟಿದ್ದೀನಿ ಅಲ್ಲ, ಹೊರಟಿದ್ದೀವಿ, ನಾವಿಬ್ರು ಇದ್ದೀವಿ. ಅದೇ ಏನು ನಿನ್ನ ಪ್ಲಾನ್? ನೋ 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 ಮೌರ್ಯ, ನೀನು ಯಾಕೋ ಮಿತಿ ಮೀರ್ತಾ ಇದೆಯಾ? ಗ್ಯಾಸ್ ಚೇಂಬರ್ಲಿ ಅವಳಿಗೆ ಏನು ಮಾಡಿದೆ ಅಂತ ನನಗೆ ಗೊತ್ತಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನಾಗ್ತಿತ್ತು? ಪ್ರ್ಯಾಂಕ್ ರಿಯಾಲಿಟಿ ಆಗ್ತಿತ್ತು. ಇಷ್ಟೊತ್ತಿಗೆ ಅವಳು ಸತ್ತು ನರಕ ಸೇರ್ತಿದ್ಲು. ಮೌರ್ಯ, ದಿಸ್ ಇಸ್ ಟೂ ಮಚ್. ನೋ 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 ನೋ, ಇನ್ನೂ ಟೂ ಮಚ್ ಆಗಿಲ್ಲ, ಮುಂದೆ ಆಗತ್ತೆ. ತಪ್ಪು ಮಾಡ್ತಾ ಇದೆಯಾ ಮೌರ್ಯ? ನೀನು ನನ್ನ ಹತ್ರ ಹೆಲ್ಪ್ ಕೇಳಬೇಕಾದ್ರೆ ಏನು ಹೇಳು? ಯಾರಿಗೂ ಹಾಮ್ ಮಾಡಲ್ಲ, ಯಾರಿಗೂ ತೊಂದರೆ ಇಲ್ಲ ಅಂತ ತಾನೆ. ಅದಕ್ಕೆ ನಾನು ಕೈ ಜೋಡಿಸಿದ್ದು. ಹಾಗಾದ್ರೂ ಆ CS ಗೆ ಪಾಠ ಕಲಿಸ್ಬೇಕು, ಅವನು ಒದ್ದಾಡ್ಬೇಕು ಅಂತ. ಆದ್ರೆ ನೀನ್ ಟ್ರ್ಯಾಕ್ ತಪ್ತಾ ಇದೆಯಾ ಮೌರ್ಯ? ಒಂದು ಜೀವ ತೆಗೆದು ಅಂದ್ರೆ ಹುಡುಗಾಟನ? ಅಣ್ಣ, ನಾನು ಹೇಳಿದ್ದು ಭೂಪತಿಗೆ ಹಾಮ್ ಮಾಡಲ್ಲ ಅಂತ. ನೀನೇ ನೋಡಿದ್ಯಲ್ಲ, ಪ್ರತಿ ಸಲ ಅವ್ನು ಸೇಫ್ ಆಗಿರೋ ಥರ ನೋಡ್ಕೊಂಡಿದ್ದೀನಿ. ಅವಳ ಸೇಫ್ಟಿ ಬಗ್ಗೆ ನಿನಗೆ ಯಾಕೆ ಅಷ್ಟು ಟೆನ್ಷನ್? ಅಪ್ಪ ಮಗಳು ನಮಗೆ ಮಾಡಿರೋ ಅನ್ಯಾಯದ ಮುಂದೆ ನಾನು ಮಾಡ್ತಿರೋದು ಏನೂ ಅಲ್ಲ. ಅವ್ರಿಗೆ ನರಕ ತೋರಿಸ್ದೆ ನನಗೆ ಸಮಾಧಾನ ಇಲ್ಲ. ನೀನ್ ನಕ್ಷತ್ರನ ಜೀವ ತೆಗೆಯೋ ಲೆವೆಲ್ಗೆ ಹೋಗಿದ್ದು ನನಗೆ ಸರಿ ಅನ್ಸಲಿಲ್ಲ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನು ಹೆದರ್ಸಿ ಬೆದರ್ಸಿ ಆಟ ಆಡಿಸಿ ಸುಮ್ಮನಾಗ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾಡ್ತಿರೋ ಪ್ರತಿಯೊಂದು ಪ್ಲಾನ್ ಅವ್ರು ಪ್ರಾಣ ತೆಗೆದ್ರ ಕಡೆಗೆ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಮಾಡೋದು. ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ. ಅವಳು ಆ CS ನರಳಾಡ್ಬೇಕು. ಅದಕ್ಕೆ ನನಗೆ ನಿನ್ನ ಹೆಲ್ಪ್ ಬೇಕು. ನೋ ನೆವರ್, ಇನ್ನಾಗಲ್ಲ. ನೀನ್ ಇದೇ ದಾರಿ ಚೂಸ್ ಮಾಡಿದ್ಯಾ ಅಂದಮೇಲೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಮೌರ್ಯ. ಇದು ನಿನಗೆ ನಿಲ್ಬೇಕು.
ಸೇಫ್ಟಿ ಬಗ್ಗೆ ನಿಮ್ಗೆ ಯೋಚನೆ ಬೇಡ. ಮದುವೆ ಮಾಡಿಸ್ಕೊಟ್ಟಿದ್ದೀರಾ ತಾನೆ, ನನ್ ಪಾಡಿಗೆ ನನ್ನ ಬಿಟ್ಟು ಬಿಡಿ. ಪದೇ ಪದೇ ಬಂದು ನೆಮ್ಮದಿ ಹಾಳು ಮಾಡಬೇಡಿ. ಮಾತ್ ಬೇಡ, ದಯವಿಟ್ಟು ಹೊರಡಿ. ನನ್ ಬದುಕಲ್ಲಿ ಮತ್ತೆ ತಲೆ ಹಾಕ್ಬೇಡ ಅಂತ ಹೇಳು. ನನ್ನ ಕೂಸು, ನನ್ನ ಮಗಳಿಗೆ ನಾನು ಬೇಡವಂತೆ ಹೋಗು ಅಂದ್ಲು. ಹೊರಟು ಹೋಗು, ನನ್ನ ಮುಖ ತೋರಿಸ್ಬೇಡ ಅಂದ್ಲು. ರೀ, ಏನ್ ಮಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಹೊತ್ತು ರೂಮಲ್ಲೇ ಮಲ್ಕೊಳ್ಳಿ, ಎದ್ ಬರಬೇಡಿ ಅಂದ್ರೆ ಆಗ್ಲೇ ಬಂದು ಇಲ್ಲಿ ಕೂತಿದ್ದೀರಾ. ಇದೇನಾ ನೀವು ಮಾಡೋ ಕೆಲಸ? ದಯವಿಟ್ಟು ನನ್ನನ್ನು ಬೈಬೇಡ ಆರ್ತಿ, ಪ್ಲೀಸ್. ಬೈದೆ ಇನ್ನೇನ್ ಮಾಡ್ಲಿ? ನೀವಾದ್ರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ಇನ್ ಯಾವ ಥರದಲ್ಲಿ ನಿಮಗೆ ನಾನು ಹೇಳಿ ನನಗೇನು ಅರ್ಥ ಆಗ್ತಿಲ್ಲ. ನನಗೇನು ಹೇಳಬೇಡ ಪ್ಲೀಸ್, ಲೀವ್ ಮಿ ಅಲೋನ್. ನೋಡಿ ಸಾಕು, ಅದ್ ಕೊಡಿ ಇಲ್ಲಿ. ಬೇಡ, ನನಗೆ ತೊಂದರೆ ಕೊಡಬೇಡ. ನಾನು ನೋವನ್ನ ಕಳಿಬೇಕು. ಕುಡಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಮತ್ ನಾನು ಇನ್ನೇನು ಮಾಡ್ಲಿ ಆರ್ತಿ? ನನ್ನ ಮಗಳಿಗೆ ನಾನು ಬೇಡವಂತೆ, ಅವಳೇ ನನ್ನನ್ನು ದೂರ ಮಾಡಿದ ಮೇಲೆ ನನಗೆ ಮತ್ತಿನ್ನೇನಿದೆ ಆರ್ತಿ? ನಂಗೆ ತುಂಬಾ ನೋವಾಗ್ತಿದೆ. ಇದು ನೋವನ್ನ ಮರೆಸೋ ಔಷಧಿ ಅಂತೆ. ಇದನ್ನು ಕುಡಿದ್ರೆ ಎಲ್ಲ ಸರಿ ಹೋಗ್ಬೋದು. ನಿಂದ್ ಯಾಕೋ ಅತಿ ಆಯ್ತು, ಕೊಡೋದನ್ನ ಬಿಡುವಾಗವೇ. ಬಿಡು ಅಂದ್ರೆ ಏನರ್ಥ? ಏನ್ ಎಲ್ಲ ನೀನ್ ಹೇಳ್ದಂಗೆ ನಡಿಬೇಕಾ? ಕೊಡು ಒಂದೆ. ಅತ್ತೆ ನಕ್ಷತ್ರ, ಅಣ್ಣನಿಗೆ ನೀನೇನೇ ಹೇಳ್ದೆ? ಯಾಕೆ ಯಾವಾಗ್ಲೂ ಅವನ ಹತ್ರ ಇಷ್ಟು ಕಟುವಾಗಿ ಮಾತಾಡ್ತೀಯಾ? ಅದರಿಂದ ಅವನು ಎಷ್ಟು ಬೇಜಾರಾಗಿದ್ದಾನೆ, ಎಷ್ಟು ಒದ್ದಾಡ್ತಿದ್ದಾನೆ ಅಂತ ಗೊತ್ತಾ ನಿನಗೆ? ಅತ್ತೆ, ಅದು ನಿನ್ ಮೇಲೆ ಅವನು ಪ್ರಾಣನೇ ಇಟ್ಕೊಂಡಿದ್ದಾನೆ. ನೀನು ಅಂದ್ರೆ ಜೀವ ಬಿಡ್ತಾನೆ, ಮರಿಬೇಡ. ನೀನಾಡೋ ಒಂದೊಂದು ಮಾತಿಂದನು ಅವನ್ ಪ್ರಾಣ ಹೋದಂಗ್ ಒದ್ದಾಡ್ತಾನೆ, ಗೊತ್ತಾ ನಿನ್ಗದು? ಅವನು ಇಡೀ ಪ್ರಪಂಚಕ್ಕೆ ದೊಡ್ಡ ಮನುಷ್ಯ, ಕೋಟ್ಯಾಧಿಪತಿ ಚಂದ್ರಶೇಖರೇ ಆಗಿರಬಹುದು. ಆದ್ರೆ ನಿನ್ನ ಮುಂದೆ ಒಬ್ಬ ಅಸಹಾಯಕ ತಂದೆ. ನಿನ್ ಪ್ರೀತಿಗೋಸ್ಕರ ಭಿಕ್ಷೆ ಬೇಡ್ತಿದ್ದಾನೆ. ಆದ್ರೂ ಯಾಕೆ ನಿನ್ನ ಹತ್ರ ಮಾತಾಡ್ತಿದ್ಯಾ? ಅತ್ತೆ ಪ್ಲೀಸ್, ಹಾಗೆಲ್ಲ ಅನ್ಬೇಡಿ. ನನ್ ಕೈಲಿ ಕೇಳಕ್ ಆಗ್ತಿಲ್ಲ. ಹೇಳ್ದೆ ಏನ್ ಮಾಡ್ಲಿ ನಕ್ಷತ್ರ? ಅವನಿಷ್ಟೊಂದು ಒದ್ದಾಡ್ತಿದ್ರೆ ಹೇಗೆ ನೋಡ್ಕೊಂಡು ಸುಮ್ನಿರೋದು? ದಯವಿಟ್ಟು ಇನ್ನೊಂದ್ಸಲ ಈ ತರ ಎಲ್ಲ ಮಾತಾಡ್ಬೇಡ. ಅವನಿಗೆ ನೀನು ಶಕ್ತಿ ಸ್ಫೂರ್ತಿಯಾಗಿರ್ಬೇಕೆ ಹೊರತು ವೀಕ್ನೆಸ್ ಆಗ್ಬಾರ್ದು. ಹೌದತ್ತೆ, ನಾನು ನನ್ನ ಕಾರಣದಿಂದ ನನ್ನಪ್ಪ ಕುಗ್ಬಾರ್ದು. ನಾನು ಅವ್ರ ಪಾಲಿಗೆ ವೀಕ್ನೆಸ್ ಆಗ್ಬಾರ್ದು. ಅದಕ್ಕೆ ನಾನು ಅವನ್ನ ದೂರ ಇಟ್ಟಿರೋದು. ಅದೆಲ್ಲರಿಗೂ ಒಳ್ಳೇದು. ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನಿಮ್ಗೆ ಗೊತ್ತಲ್ವಾ ಅತ್ತೆ, ನಾನು 2 ಮನೆ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ. ಕೊನೆಗೆ ಯಾರನ್ನ ಆರಿಸ್ಕೋತೀಯ ಅಂದ್ರೆ ನನ್ನ ಭೂಪತಿನೇ ಉಳಿಸ್ಕೋಬೇಕಲ್ವಾ? ಎಷ್ಟೇ ಆದ್ರೂ ಮದುವೆ ಆಗಿದೆ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅನ್ನೋ ಮಾತಿದೆಯಲ್ಲ, ಹಾಗೆ ನಡ್ಕೋತಿದ್ದೀನಿ. ಮನ್ಸನ್ನ ಇಷ್ಟೊಂದು ಕಲ್ ಮಾಡ್ಕೋಬೇಡ ನಕ್ಷತ್ರ. ಕ್ಷಮಿಸಿ ಅತ್ತೆ, ನನಗ್ ಬೇರೆ ದಾರಿ ಇಲ್ಲ. ನೀವಪ್ಪನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಕುಡಿಯೋಕ್ ಬಿಡ್ಬೇಡಿ ಅತ್ತೆ. ಕಂಟ್ರೋಲ್ ಮಾಡಿ ನನಗೋಸ್ಕರ. ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಈ ಮನಸ್ತಾಪ ಎಲ್ಲ ಬೇಕಾ ಹೇಳು? ಒಂದೇ ಒಂದ್ಸಲ ಅಪ್ಪನ ಜೊತೆ ಮಾತಾಡ್ಬಾರ್ದಾ?
ಆಗಲ್ಲ ಅಂದ್ರೆ ಆಗಲ್ಲ. ನೀನ್ ನಡಿ. ನೀನ್ ಹೇಳಿದಕ್ಕೆಲ್ಲ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅಣ್ಣ ಲಾಸ್ಟ್ ಸ್ಟೇಜಲ್ಲಿ ಇದ್ದೀವಿ. ನೀನು ಈಗ ಕೈ ಕೊಟ್ರೆ ನಾವು ಮಾಡಿದ ಎಲ್ಲ ವೇಸ್ಟ್ ಆಗತ್ತೆ. ಪರವಾಗಿಲ್ಲ. ನೀನು ಹೇಳಿದ್ದೇನು ಮಾಡ್ತಾ ಇರೋದೇನು? ನೀನು ಇಷ್ಟೊಂದು ಮುಂದುವರಿತೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ನಿನ್ನ ಜೊತೆ ಕೈ ಜೋಡಿಸ್ತಾನೆ ಇರಲಿಲ್ಲ. ನಂತದ್ದು ಏನು ಮಾಡಿಲ್ಲ. ಮುಂದೆ ಮಾಡ್ತೀಯ ಅಂತ ನನಗೆ ಗೊತ್ತು. ಆ ಗ್ಯಾಸ್ ಚೇಂಬರ್ ಇನ್ಸಿಡೆಂಟ್ ಆದಮೇಲೆ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತದೆ. ಸಾಕು ಮೌರ್ಯ, ಇದೆಲ್ಲ ಇಲ್ಲಿಗೆ ನಿಲ್ಲಬೇಕು. ನೀನು ಬಾರ್ಡರ್ ಕ್ರಾಸ್ ಮಾಡೋಕ್ಕೂ ಮೊದಲು ನಾನು ನಿನ್ನನ್ನು ತಡಿದೇ ಹೋದರೆ ನಾವು ಯಾರು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಒದ್ದಾಡಬೇಕಾಗತ್ತೆ. ನಡಿ. ಅಮ್ಮನೇ ಖುದ್ದಾಗಿ ಬಂದು ನಿನ್ನನ್ನು ಮನೆಗೆ ಕರ್ಕೊಂಡು ಬರೋವರೆಗೂ ನೀನೇ ಕಡೆ ಬರಬೇಡ. ನಡಿ. ಅಣ್ಣ ಅಣ್ಣನೂ ಇಲ್ಲ ಏನೂ ಇಲ್ಲ. ಯಾರಾದರೂ ನಿನ್ನ ನೋಡೋಕ್ ಮೊದಲು ನಡಿ ನೀನು. ನಿಮ್ಗೆಲ್ಲ ಗೊತ್ತಿರೋದಲ್ವಾ ಅತ್ತೆ? ನಾನು ಹೇಗೆ ಅಲ್ಲಿಗೆ ಬರಲಿ? ಹೇಗೆ ಅಪ್ಪನ ಹತ್ರ ಮಾತಾಡಲಿ? ನೀವು ಅಮ್ಮನೇ ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು. ಅಟ್ಲೀಸ್ಟ್ ಆಗಾಗ ಫೋನ್ ಆದರೂ ಮಾಡು ನಕ್ಷತ್ರ. ಅತ್ತೆ, ನಾನು ಇರ್ತೀನಿ. ಇದೇ ಮಾತಾ? ನೀನು ನಂಗೆ ಹೆಲ್ಪ್ ಮಾಡಲ್ವಾ? ನೋ, ನೀನು ಜೀವ ತೆಗೆಯೋ ಲೆವೆಲ್ಗೆ ಹೋಗಿದೆ ಅಂದಮೇಲೆ ನನ್ನಿಂದ ನಿನಗೆ ಯಾವ ಹೆಲ್ಪ್ ಸಿಗಲ್ಲ. ನೀನು ಹೊರಡು ಮೌರ್ಯ, ನಾನು ಫೋನಲ್ಲಿ ಮಾತಾಡ್ತೀನಿ. ಅಣ್ಣ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗ್ತೀನೋ, ಅದಕ್ಕಾದ್ರೂ ಬಿಡು. ಮೌರ್ಯ, ಅರ್ಥ ಮಾಡ್ಕೊ. ನೀನು ಇಲ್ಲಿ ಎಷ್ಟು ಹೊತ್ತಿರ್ತೀಯೋ ಅಷ್ಟು ರಿಸ್ಕ್ ಜಾಸ್ತಿ. ಯಾರಾದರೂ ನಮ್ಮನ್ನು ನೋಡಿ ಪ್ರಶ್ನೆ ಮಾಡಿದ್ರೆ ಕೊಡೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಕೊಡು ಮೌರ್ಯ ನೀನು. ಹುಷಾರು. ಆ CS ಗೆ ಆಲ್ರೆಡಿ ನಿನ್ನ ಮೇಲೆ ಡೌಟ್ ಬಂದಿದೆ. ಈ ಟೈಮಲ್ಲಿ ನೀನೇನಾದರೂ ಡೌಟ್ ಮಾಡಿ ಸಿಕ್ಕಾಕೊಂಡ್ರೆ ನಾವು ಯಾರು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಇನ್ನು ಮುಂದೆ ಏನೇ ಕೆಲಸ ಮಾಡೋದು ಮುಂಚೆ ಅಮ್ಮನ ಮುಖನ ಒಂದ್ಸಲ ನೆನೆಸ್ಕೊ. ಆಗ ನೀನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಹೊರಡು ಹೊರಡು. ಯಾರು ಫೋನ್ ಮಾಡಿದ್ದು? ನನ್ ಕೂಸ ನನ್ನ ನಕ್ಷತ್ರ ಫೋನ್ ಮಾಡಿಲ್ಲ. ಹ್ಞೂ ಅಣ್ಣ. ಅವ್ರಿಗೆ ನಾನು ಕುಡಿತಿದ್ದೀನಿ ಅಂತ ಅವ್ರಿಗೆ ಹೇಳಿಲ್ಲ ತಾನೆ? ಇಲ್ಲ, ಅವಳಿಗೆ ಗೊತ್ತಾಗಬಾರ್ದು. ಕುಡಿತಿದ್ದೀನಿ ಅಂತ ಅವಳಿಗೆ ಗೊತ್ತಾಗಬಾರ್ದು. ನಾನು ಕುಡಿತಿದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅವಳಿಂದಾನೇ ಇದೆಲ್ಲ ಅಂತ ಕೊರಗ್ತಾಳೆ. ಅವಳಿಗೆ ನೋವಾಗಬಾರ್ದು. ಲೋಕದಲ್ಲಿರೋ ನೋವೆಲ್ಲ ಈ ಅಪ್ಪಂಗೆ ಬರಲಿ, ಅವಳಿಗೆ ಮಾತ್ರ ಬೇಜಾರಾಗಬಾರ್ದು. ನೀನ್ ಕುಡಿತಿದ್ಯಾ ಅಂತ ಹೇಳಲಿಲ್ಲ ಅಣ್ಣ. ನೀನ್ ಮತ್ತೆ ಆ ಗ್ಲಾಸ್ ಎತ್ಕೊಂಡ್ರೆ ನಾನೇ ಕಾಲ್ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಕುಡಿಯೋದು ಬಿಟ್ಟೆ. ಆ ಗ್ಲಾಸ್ ಮುಚ್ಚೋದಿಲ್ಲ, ಆ ಕುಡಿಯೋದು ಬಿಟ್ಟೆ. ಆದ್ರೆ ಅವಳು ಮಾತ್ರ ಹೇಳ್ಬೇಡಿ ಪ್ಲೀಸ್. ಯಾಕ್ರಿ ಹೀಗೆ ಮಾಡ್ತೀರಾ? ನಿಮ್ಮನ್ನ ಈ ತರ ನೋಡಕ್ಕಾಗಲ್ಲ ರೀ. ನೀವಿನ್ಮೇಲೆ ಕುಡಿಬಾರ್ದು. ನಾನು ಕುಡಿಯೋದು ಬಿಟ್ಬಿಟ್ಟೆ ಅಷ್ಟೇ. ಹಾಗೆ ಹೇಳೋದಲ್ಲ, ನಾನು ಇನ್ಮೇಲಿಂದ ಕುಡಿಯಲ್ಲ. ನೋ, ಸ್ಟ್ರಿಕ್ಟ್ಲಿ ನೋ. ನೋ ನೋ, ಐ ಆಮ್ ಓಕೆ.
ಇಲ್ಲೇನ್ ಮಾಡ್ತಿದ್ಯಾ? ಯಾವಾಗ ಬಂದಿತ್ತು? ಜಸ್ಟ್ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಅಣ್ಣ, ನೀನ್ ಇವನ್ ಜೊತೆ ಅಲ್ಲ, ಇವನ್ ಯಾಕೆ ಮನೆಗೆ ಬಂದಿಯಾನೆ? ಇಲ್ಲೇನ್ ಮಾಡ್ತೀಯಾನೆ? ಅದು ನಾನೇ ಕರ್ಸಿದ್ದು. ನೀನಾ? ಏನು ಹೇಳ್ತಿದ್ಯೋ? ನನಗೆ ಅವನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಫೋನ್ ಮಾಡಿ ಬಾ ಅಂದೆ. ಗಾಡ್, ಏನೋ ಆಗಿದೆ ಅಣ್ಣ ನಿನ್ಗೆ. ಇಷ್ಟು ರಿಸ್ಕ್ ಅಲ್ಲಿ ಇವನನ್ನ ಇಲ್ಲ ಕರೆಸ್ಕೊಂಡು ನಿನ್ ಬುದ್ಧಿಗೆ ಏನಾಗಿದ್ಯೋ? ನೀನ್ ಸುಮ್ಮನೆ ಇರಪ್ಪ. ನೀನು ಅಮ್ಮ ಹೋಗಿ ಇವನ್ನ ನೋಡ್ಕೊಂಡ್ ಬಂದಿರ್ಲಿಲ್ವಾ? ನನ್ಗೆ ಆಸೆ ಇರಲ್ವಾ ನನ್ನ ತಮ್ಮನ್ನ ನೋಡ್ಬೇಕು ಅಂತ? ನಂಗೆ ಹೇಳಿದ್ರೆ ನಾನು ಬಂದಿರ್ತದೆ. ಅಮ್ಮ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಣ್ಣ, ನಾನೇ ಅವಳ ಜೊತೆ ಹೋಗಿದ್ದಿದ್ದು. ಏನೋ ಒಂದು ಹೋಗೇ ಇಲ್ವೋ? ಅದಕ್ಕೆ ನನಗೂ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಾ ಅಂದೆ. ಹೌದಣ್ಣ, ನನಗೂ ಅಣ್ಣನ ನೋಡ್ಬೇಕು ಅನಿಸ್ತು, ಮಾತಾಡ್ಬೇಕನ್ನಿಸ್ತು. ಅದಕ್ಕೆ ಏನಾದ್ರೂ ಆಗ್ಲಿ ಅಂತ ಬಂದೆ. ಅದಕ್ಕೆ ಈ ಕಳ್ಳನ್ ತರ ಕಿಟಕಿಲಿ ಹಾಕೋಗ್ತೀಯ? ನೀನು ಮನೆ ಮಗ ಕಣ, ಫ್ರಂಟ್ ಡೋರಲ್ಲಿ ಬರಬೇಕು. ಎಲ್ರ ಅದು ಯಾರಾದ್ರೂ ನೋಡಿದ್ರೆ ಅಂತ. ನೋಡಾಯ್ತಲ್ಲ.